ಹಾಯ್, ನಮಸ್ಕಾರ. ಈಗ ನಾನು ನಿಮಗೆ ರಾಮಾಯಣದಲ್ಲಿ ಬರುವ ಕಿಷ್ಕಿಂಧ ಕಾಂಡದ ಪಂಪಾ ಸರೋವರದ ಬಗ್ಗೆ ತಿಳಿಸಲು ಇಚ್ಛಿಸುತ್ತೇನೆ. ಈ ಪಂಪಾ ಸರೋವರವು ರಾಮಾಯಣದ ಕಿಷ್ಕಿಂಧ ಕಾಂಡ 52ನೇ ಸರ್ಗದಲ್ಲಿ ಬರುತ್ತದೆ. ಆ ಪ್ರಾಂತ್ಯಗಳನ್ನು ಈಗ ನಾವು ನೋಡೋಣ ಬನ್ನಿ. ರಾಮಾಯಣದ ಕಿಷ್ಕಿಂಧದಲ್ಲಿ ವಾಲಿ ಇದಕ್ಕೆ ರಾಜನಾಗಿರ್ತಾನೆ. ಸುಗ್ರೀವನು ವಾಲಿಯ ತಮ್ಮ. ವಾಲಿಯ ಮಂತ್ರಿಯಾಗಿ ಹನುಮಂತ ಇರ್ತಾನೆ. ಹಾಗೆ ಜಾಂಬವಂತ, ನಳ, ನೀಲ ಹಾಗೂ ಇನ್ನಿತರ ವಾನರ ವೀರರು ಇಲ್ಲಿ ರಾಜ್ಯಾಡಳಿತ ಮಾಡ್ತಿರ್ತಾರೆ. ಇದು ಕಿಷ್ಕಿಂಧದಲ್ಲಿರುವ ಪುಷ್ಕರಣಿ. ಇಲ್ಲಿ ಸೀತಾಮಾತೆಯು ರಾವಣನಿಂದ ಬಿಡುಗಡೆ ಹೊಂದಿ ಇಲ್ಲಿಗೆ ಬಂದಾಗ ಇಲ್ಲಿ ನೀರು ಕುಡಿಯುತ್ತಾಳೆ ಎನ್ನೋ ಕಥೆ ಇದೆ. ಈಗ ಕಿಷ್ಕಿಂಧ ಪ್ರಾಂತವನ್ನು ನೋಡೋಣ. ಇದು ಕಿಷ್ಕಿಂಧ ಪ್ರಾಂತ. ಇದು ಆನೆಗುಂದಿಯಲ್ಲಿದೆ. ಅಂದರೆ ಗಂಗಾವತಿಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಆನೆಗುಂದಿ ಅಂತಿದೆ. ಆ ಆನೆಗುಂದಿ ಪ್ರಾಂತದಲ್ಲಿ ಈ ಕಿಷ್ಕಿಂಧ ಬರುತ್ತದೆ. ಇದು ವಾಲಿ ಗುಹಕ್ಕೆ ಹೋಗುವ ದಾರಿ. ಇಲ್ಲಿ ವಾಲಿ ಹಾಗೂ ಮಾಯಾವಿ ಯುದ್ಧ ಮಾಡಿದ ಗವಿ, ಅವರಿಬ್ಬರು ಈ ಗುಹೆಯಲ್ಲಿ ಯುದ್ಧ ಮಾಡ್ತಾರೆ. ಸುಮಾರು 1 ವರ್ಷ ಯುದ್ಧ ಮಾಡ್ತಾರೆ. ಈ ಯುದ್ಧದಲ್ಲಿ ಮಾಯಾವಿಯು ವಾಲಿಯ ಧ್ವನಿಯನ್ನು ಅನುಕರಿಸಿ ಸುಗ್ರೀವ ಅಂತೇಳಿ ಸತ್ತೋಗ್ತಾನೆ. ಇದನ್ನು ಕೇಳಿದ ಸುಗ್ರೀವ ತನ್ನ ಅಣ್ಣ ವಾಲಿನೇ ಸತ್ತನೇನೋ ಅಂಥೇಳಿ ಕನ್ಫ್ಯೂಸ್ ಆಗಿ ಅದಕ್ಕೆ ಒಂದು ದೊಡ್ಡ ಬಂಡೆಯನ್ನು ಅಡ್ಡ ಇಟ್ಟು ಬರ್ತಾನೆ. ಆ ಪ್ರಾಂತ ಇದೇ ಪ್ರಾಂತ. ಇಲ್ಲಿ ನೋಡಿ ಕಾಣ್ತಾ ಇದೆ, ಇದೇ ಗುಹೆ. ಈ ಗುಹೆಯಲ್ಲಿ ಅವರ ನೆನಪಿಗಾಗಿ ರಾಮ, ಲಕ್ಷ್ಮಣ, ಹನುಮಂತ ಹಾಗೂ ಸುಗ್ರೀವರ ಪುತ್ಥಳಿಗಳನ್ನು ಇಟ್ಟಿದ್ದಾರೆ. ಇಲ್ಲಿ ನೋಡಿ ಕಾಣ್ತಾ ಇದೆ, ಇದೇ ಪುತ್ಥಳಿ. ಹನುಮ, ಲಕ್ಷ್ಮಣ ಹಾಗೂ ರಾಮ ಹಾಗೂ ಸುಗ್ರೀವ. ಇದು ವಾಲಿ ಗುಹಾ. ಈ ಘಟನಾವಳಿಯು ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಬರುತ್ತದೆ. ಇಲ್ಲಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರಾಮಾಯಣದ ಅನೇಕ ಕುರುಹುಗಳನ್ನು ನಾವು ನೋಡಬಹುದು. ಹಂಪಿಯಲ್ಲಿ ಮಾತಂಗ ಪರ್ವತ, ಸೀತಾಮಾತೆಯ ಸೆರಗಿನ ನೆರಳು ಹಾಗೂ ವಾಲಿ ಸುಗ್ರೀವರ ಗುಹೆ ಕೂಡ ಇದೆ. ಅಲ್ಲೇ ಋಷಮುಖ ಪರ್ವತ ಕೂಡ ಇದೆ. ಇದಾದ ನಂತರ ನಾವು ನೋಡೋಣ ಬನ್ನಿ ಕಿಷ್ಕಿಂಧ ಪ್ರದೇಶದ ಪಂಪಾ ಸರೋವರ. ಇಲ್ಲಿ ನೋಡಿ ಕಾಣ್ತಾ ಇದೆ, ಇದೇ ಪಂಪಾ ಸರೋವರ. ರಾಮಾಯಣದಲ್ಲಿ ಈ ಪ್ರದೇಶದ ಪ್ರಸ್ತಾವನೆಯು ಅರಣ್ಯಕಾಂಡ 47ರಿಂದ 52 ಸರ್ಗಗಳಲ್ಲಿ ವಿವರಿಸಿರುತ್ತಾರೆ. ಇಲ್ಲಿ ಶಬರಿ ಕೂಡ ರಾಮನಿಗೋಸ್ಕರ ಕಾದಿರುತ್ತಾಳೆ. ಆ ಶಬರಿಯನ್ನು ಭೇಟಿಯಾಗಿ ಈ ಪಂಪಾ ಸರೋವರದಲ್ಲಿ ಶ್ರೀರಾಮನು ನೀರು ಕುಡಿದು ತಂಗಿ ವಿಶ್ರಾಂತಿ ತೆಗೆದುಕೊಂಡು ಹೋದ ಅಂತ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಆ ಉಲ್ಲೇಖವಾದ ಸ್ಥಳವೇ ಈ ಪಂಪಾ ಸರೋವರ. ಇಲ್ಲಿ ನೋಡಿ ಕಾಣ್ತಾ ಇದೆ, ಇದೇ ಪಂಪಾ ಸರೋವರ, ಕಿಷ್ಕಿಂಧದಲ್ಲಿ ಬರುವ ಪಂಪಾ ಸರೋವರ. ನಾನು ಸೂರ್ಯ ನಮಸ್ಕಾರ ಮಾಡಿ ಶ್ರೀರಾಮ ನಾಮವನ್ನು ಜಪಿಸುತ್ತಾ ಮೇಲ್ಗಡೆ ಇರುವ ಟೆಂಪಲ್ ಹತ್ತಿರ ಬಂದೆ. ಅಲ್ಲಿ ಪಂಪೇಶ್ವರನ ದರ್ಶನ ಮಾಡಿಕೊಂಡು ಪಕ್ಕದಲ್ಲಿರುವ ಶಬರಿ ಆಶ್ರಮಕ್ಕೆ ಬಂದೆ. ಇದೇ ನೋಡಿ ಶಬರಿ ಗುಹೆ. ಇಲ್ಲೇ ಶಬರಿ ರಾಮನಿಗೋಸ್ಕರ ಹಣ್ಣುಗಳನ್ನು ಹಿಡ್ಕೊಂಡು ಕಾಯ್ತಾ ಕುಳಿತಿದ್ದು. ಇದನ್ನು ಶಬರಿ ಗುಹೆ ಅಂತಾರೆ. ಈ ಘಟ್ಟವು ಅರಣ್ಯಕಾಂಡ 51ನೇ ಸರ್ಗದಲ್ಲಿ ಬರುತ್ತದೆ. ಈ ಪಂಪಾ ಸರೋವರದ ಮತ್ತೊಂದು ವಿಶೇಷ ಏನೆಂದರೆ, ಆನೆಗಳ ಗುಂಪು ಬಂದು ಇಲ್ಲಿ ನೀರು ಕುಡಿದು ಅವುಗಳ ದಾಹ ತೀರಿದ ನಂತರ ಪೌರುಷವೇರಿ ತಮ್ಮಷ್ಟಕ್ಕೆ ತಾವೇ ಹೊಡೆದಾಡಿಕೊಂಡು ಬಾಯಲ್ಲಿ ರಕ್ತ ಬರುವಂತೆ ಹೊಡೆದಾಡಿಕೊಂಡು ಋಷಮುಖ ಪರ್ವತಕ್ಕೆ ಹೋಗುತ್ತಿರ್ತವೆ ಅಂತೇಳಿ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಇಂಥ ಪವಿತ್ರವಾದ ಪ್ರದೇಶಕ್ಕೆ ನೀವು ಭೇಟಿ ಕೊಡಿ. ಇದಾದ ನಂತರ ನಾನು ಅಂಜನಾದ್ರಿ ಬೆಟ್ಟಕ್ಕೆ ಹೋದೆ. ಅಲ್ಲಿ ನೋಡಿ ಕಾಣ್ತಾ ಇದೆ ಅಂಜನಾದ್ರಿ ಬೆಟ್ಟ. ಈ ಕಿಷ್ಕಿಂಧ ಪಕ್ಕದಲ್ಲೇ ಅಂಜನಾದ್ರಿ ಬೆಟ್ಟ ಇದೆ. ಇದೇ ನೋಡಿ ಅಂಜನಾದ್ರಿ ಬೆಟ್ಟ. ಇಲ್ಲಿ ಹನುಮ ಜನ್ಮಸ್ಥಳ ಅಂತ ಹೇಳ್ತಾರೆ. ರಾಮಾಯಣದಲ್ಲಿ ಹನುಮ ಜನ್ಮಸ್ಥಳ ಅಂಥೇಳಿ ಇದನ್ನು ಕರೀತಾರೆ. ಗುಡ್ಡ ಕೂಡ ಹನುಮಂತನ ಮುಖದ ರೀತಿಯಲ್ಲೇ ಇದೆ. ಆ ಬೆಟ್ಟದಲ್ಲಿ ಹನುಮನ ಮುಖ ರೀತಿಯಲ್ಲಿ ಕಾಣುತ್ತೆ ನೋಡಿ. ನೀವು ಒಮ್ಮೆ ದರ್ಶನ ಮಾಡಿಕೊಳ್ಳಿ. ನೋಡಿ 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 ಹನುಮನ ಮುಖ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಜೈ ಶ್ರೀರಾಮ್. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂಧರಂ ವಾತಾತ್ಮಜ ವಾನರ ಮುಖ್ಯಂ ಶ್ರೀರಾಮದೂತ ಶಿರಸಾ ನಮಸ್ತೆ. ಜೈ ಶ್ರೀರಾಮ್. ಅಲ್ಲೇ ಅಂಜನಾದ್ರಿ ಬೆಟ್ಟಕ್ಕೆ ಹೋದಾಗ ಅಲ್ಲೇ ಕೆಳಗಡೆ ಹನುಮ ಇದ್ದ. ಆ ಹನುಮನ್ನು ಕೂಡ ನಾನು ದರ್ಶನ ಮಾಡಿಕೊಂಡೆ. ರಾಮಾಯಣದಲ್ಲಿ ಬರುವ ಕಿಷ್ಕಿಂಧ ಕಾಂಡವು ಇದೇ ಕಿಷ್ಕಿಂಧ ಪ್ರದೇಶದಲ್ಲಿ ಬರುತ್ತದೆ. ಅಂಜನಾದ್ರಿ ಬೆಟ್ಟ, ವಾಲಿ ಗುಹಾ, ಕಿಷ್ಕಿಂಧ ಪ್ರಾಂತದ ಪಂಪಾ ಸರೋವರ, ಮಾತಂಗ ಬೆಟ್ಟ ಹಾಗೂ ಋಷಮುಖ ಪರ್ವತ. ನೋಡಿ ಮತ್ತೊಮ್ಮೆ ನೋಡಿ ಅಂಜನಾದ್ರಿ ಬೆಟ್ಟವನ್ನು, ಹನುಮ ಹುಟ್ಟಿದ ಸ್ಥಳ. ಯಾವ ಆ್ಯಂಗಲ್ನಲ್ಲಿ ನೋಡಿದರೂ ಕೂಡ ಇಲ್ಲಿ ಹನುಮ ಮುಖ ಕಾಣುತ್ತದೆ. ಈ ಅಂಜನಾದ್ರಿ ಪರ್ವತದ ಮುಂಭಾಗದಿಂದ ನಾವು ಮುಂದಕ್ಕೆ ಹೋದರೆ ಸುಮಾರು ಒಂದು 2 ಕಿಲೋಮೀಟ್ರ್ ದೂರದಲ್ಲಿ ಈ
ಋಷ್ಯಮುಖ ಪರ್ವತ ಕಾಣುತ್ತದೆ. ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಮಾತಂಗ ಪರ್ವತ. ಅಲ್ಲಿ ಮಾತಂಗ ಋಷಿ ಇರ್ತಾರೆ. ಇದು ಋಷಿಮುಖ ಪರ್ವತ. ಈ ಋಷ್ಯಮುಖ ಪರ್ವತದ ಬಗ್ಗೆ ರಾಮಾಯಣದಲ್ಲಿ ಅರಣ್ಯಕಾಂಡ 47ನೇ ಸರ್ಗದಲ್ಲಿ ಕಬಂದನು ಶ್ರೀರಾಮನಿಗೆ ತಿಳಿಸುತ್ತಾನೆ. ಇದೇ ಋಷ್ಯಮುಖ ಪರ್ವತದಲ್ಲಿ ಸುಗ್ರೀವ, ಹನುಮಂತ, ಜಾಂಬವಂತ ಹಾಗೂ ನಳ ನೀಳರು ಈ ಪರ್ವತದಲ್ಲಿ ವಾಲಿಗೆ ಅಂಜಿ ಇಲ್ಲಿ ಜೀವನ ಸಾಗಿಸುತ್ತಿರ್ತಾರೆ. ಯಾಕಂದರೆ ವಾಲಿ ಇಲ್ಲಿಗೆ ಬಂದರೆ ಅವನ ತಲೆ 1000 ಹುಳಾಗುತ್ತೆ ಅಂತೇಳಿ ಇಲ್ಲಿಯ ಮಾತಂಗ ಋಷಿಗಳು ಶಾಪವನ್ನು ನೀಡಿರುತ್ತಾರೆ. ಯಾಕಂದರೆ ವಾಲಿಯು ದುಂದುಬಿ ಎಂಬ ರಾಕ್ಷಸನನ್ನು ತನ್ನ ದ್ವಂದ್ವ ಯುದ್ಧದಲ್ಲಿ ಅವನನ್ನು ಸಾಯಿಸಿ ಗಿರಗಿರನೆ ತಿರುಗಿಸಿ ಈ ಬೆಟ್ಟದ ಕಡೆ ಒಗೆದಿರುತ್ತಾನೆ. ಈ ಬೆಟ್ಟದಲ್ಲಿ ಮಾತಂಗಿ ಋಷಿಗಳು ತಪಸ್ಸು ಮಾಡಿಕೊಂಡು ಕುಳಿತಿರುವಾಗ ಆ ಯಜ್ಞದಲ್ಲಿ ಅವನ ರಕ್ತ ಮಾಂಸಗಳು ಬಿದ್ದಿರ್ತವೆ. ಅದು ಅಪವಿತ್ರವಾಯಿತು ಅಂತೇಳಿ ಆ ಋಷಿಯು ಈ ವಾಲಿಗೆ ಶಾಪ ಕೊಟ್ಟಿರ್ತಾನೆ. ಆದ್ದರಿಂದ ವಾಲಿ ಇಲ್ಲಿಗೆ ಬರೋದಿಲ್ಲ. ಈ ಋಷ್ಯಮುಖ ಪರ್ವತವನ್ನು ಬ್ರಹ್ಮನು ಮಾಡಿರ್ತಾನೆ. ಈ ಪರ್ವತವನ್ನು ಏರುವುದು ತುಂಬ ಕಷ್ಟ. ಈ ಪರ್ವತವನ್ನು ಆನೆಗಳ ಹಿಂಡು ಕಾಪಾಡುತ್ತದಂತೇಳಿ ರಾಮಾಯಣದಲ್ಲಿ ಬರೆದಿದೆ. ಈ ಆನೆಗಳು ಈ ಪಂಪಾ ಸರೋವರದ ನೀರನ್ನು ಕುಡಿದು ದಾಹ ತೀರಿದ ನಂತರ ರೋಷಗೊಂಡು ತಮ್ಮಷ್ಟಕ್ಕೆ ತಾವೇ ಬಾಯಲ್ಲಿ ರಕ್ತ ಬರುವ ರೀತಿಯಲ್ಲಿ ಹೊಡೆದಾಡಿಕೊಂಡು ಆ ನಂತರ ಗೆಳೆಯರಾಗಿ ಈ ಋಷಮುಖ ಪರ್ವತವನ್ನು ಕಾಪಾಡುತ್ತವೆ ಎನ್ನುವ ಕಥೆ ಇದೆ. ಇಲ್ಲಿಯ ಮತ್ತೊಂದು ವಿಶೇಷವೇನೆಂದರೆ, ಈ ಪರ್ವತದ ಮೇಲೆ ಒಂದು ರಾತ್ರಿ ಮಲಗಿದರೆ ಆ ರಾತ್ರಿ ಬೀಳುವ ಕನಸಿನಲ್ಲಿರುವ ಸನ್ನಿವೇಶಗಳು ಮುಂಜಾನೆಯ ಹೊತ್ತಿಗೆ ನೆರವೇರುತ್ತವೆ ಎನ್ನುವ ಕಥೆ ಇದೆ. ರಾಮಾಯಣದಲ್ಲಿ ಆ ಶ್ರೀರಾಮನು ನಡೆದಾಡುವ ಸ್ಥಳಗಳನ್ನು ನಾವು ಮತ್ತೊಮ್ಮೆ ನೋಡಿ ಆನಂದ ಪಡೋಣ, ಸಂತೋಷ ಪಡೋಣ. ಜೈ ಶ್ರೀರಾಮ್. ಜೈ ಶ್ರೀರಾಮ್.